ನಾನು ಈ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಔಷಧಿ ಲೋನ್ ತೆಗೆದುಕೊಂಡಿದ್ದೇನೆ. ತೆಗೆದುಕೊಂಡು ಕಾರಣಾಂತರಗಳಿಂದ ನಾನು ಕಟ್ಟಲಿಕ್ಕೂ ಆಗಿಲ್ಲ. ಮಧ್ಯಮರಿಗೆ ಈ ಲಾಕ್ಡೌನ್ ಬೇರೆ ಆಯಿತು. ಈಗ ಮತ್ತೆ ನನ್ನ ಕೈ ಸಮಸ್ಯೆನೂ ಆಯಿತು. ನಾನು ಕೆಲವು ಟೈಮಲ್ಲಿ ಕೇಳ್ಕೊಂಡೆ ಅವ್ರನ್ನ, ಸರ್ ನನ್ನ ಹತ್ರ ಕಟ್ಟೋಕ್ಕಾಗೋದಿಲ್ಲ, ನನಗೆ ತುಂಬ ಸ್ವಲ್ಪ ಟೈಮ್ ಕೊಡಿ ಸರ್, ಕಟ್ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಮಗೆ ಮಿಸ್ ಮಾಡಲ್ಲ. ಆಮೇಲೆ ನನಗೆ ಮನೆ ಬಿಟ್ಟರೆ ಬೇರೆ ಏನು ಆಧಾರ ಇಲ್ಲ ಸರ್, ದಯವಿಟ್ಟು ನೀವು ಲಾಕ್ ಮಾಡಿಬಿಡಿ ಅಂತ ಹೇಳಿದೆ. ನಾನು ನನ್ನ ಸಂಸಾರನೂ ಹೇಳಿದೆ, ನನಗೆ ಬೇರೆ ಇದು ಬಿಟ್ಟರೆ ಬೇರೆ ಆಸ್ತಿನೂ ಇಲ್ಲ ನನಗೆ. ಹಂಗಾಗಿ ನಾನು ಕೇಳ್ಕೊಂಡೆ, ದುಡಿಯೋನೊಬ್ಬ ಅಂತಲೂ ಹೇಳಿದೆ, ನೀವು ಮಕ್ಕಳಿಗೆ ಓದ್ತೀವಿ ಅಂತಲೂ ಹೇಳಿದೆ, ಅವ್ರು ಕೇಳಲಿಲ್ಲ. ಆಮೇಲೆ ನಾನು ಒಬ್ಬರ ರೈತರ ಸಂಘದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದಂಥ ಸಿದ್ದರಾಜ್ ಅವರನ್ನ ಕರ್ಕೊಂಡೋಗಿದ್ದೆ. ಅವ್ರ ಹತ್ರ ಬ್ಯಾಂಕಲ್ಲಿ ಮಾತಾಡಿಸಿದಾಗ ಅವ್ರು 7 ಲಕ್ಷ ರೂಪಾಯಿ ದುಡ್ಡು ಕಟ್ಕೊಡ್ತೀನಪ್ಪ, ಅವ್ರಿಗೆ ಕೀ ಆ್ಯಂಡ್ ಓವರ್ ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡ್ರು. ಅವ್ರ ಮಾತಿಗೂ ಸುಧಾ ಇವರು ಬೆಲೆ ಕೊಡಲಿಲ್ಲ. ಅದಕ್ಕೆ ಅಲ್ಲಿ ಹಂಗಾಗಿ ನಾವು ಇವರೇನು ಮಾಡಲಿಲ್ಲ ಸರ್. ತುಂಬ ನಾವು ನೋಡಿ, ನಮ್ಮ ಸಂಸಾರ ಇಲ್ಲಿ ಬೀದಿ ಪಾಲಾಗಿದೆ ಸರ್. ಬೇರೆ ಏನು ಮನೆಯೂ ಇಲ್ಲ, ಜಮೀನು ಇಲ್ಲ, ಆಸ್ತಿ ಇಲ್ಲ. ನಾವು ಇಲ್ಲೇ ಜೀವನ ಮಾಡ್ತಿದ್ದೀವಿ ನೋಡಿ. ಇದು ನಮ್ಮ ಜೀವನದ ಕಥೆ. ನಾವು ತುಂಬ ಎಷ್ಟೇ ಕೈ ಮುಗಿದು ತಿಳ್ಕೊಂಡ್ರೆ ಅಟ್ಲೀಸ್ಟ್ ಈ ಸ್ನಾನ ಮನೆ ಕೂಡ ಬಿಟ್ಕೊಳ್ಳಿಲ್ಲ ಅವರು. ಕೆಲವು ಟೈಮಲ್ಲಿ ಬಾತ್ರೂಮ್ ಅಂತ ಹೋಗಿ ಏನೋ ಬಿಟ್ಬಿಡ್ತಾರೆ. ಅಲ್ಲಿ ಅಡುಗೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಿದ್ದೀವಿ ಸರ್. ನೋಡಿ, ಇವ್ರು ನನ್ನ ಮಗಳು, ಇವ್ರು ನನ್ನ ಮಗ, ಅವ್ರ ಹೆಂಡತಿ, ಇವ್ರು ನಮ್ಮ ಅತ್ತೆ ಸರ್. ಹಂಗಾಗಿ ನಾನು ಹಿಂಗೆ ಜೀವನ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಎಷ್ಟೋ ಕೇಳ್ಕೊಂಡ್ರೆ ಅವ್ರು ಬೆಲೆ ಕೊಡಲಿಲ್ಲ. ನೀನು ದುಡ್ಡು ಕಟ್ಬಿಟ್ಟು ಮನೆ ತಗೋ, ಇಲ್ವಾ ನೀನು ಅರೆಸ್ಟ್ ಆಗ್ತೀಯ, ಅಲ್ಗೋ ಅರೆಸ್ಟ್ ಆಗ್ತೀಯ ಅಂದ್ಬಿಟ್ಟು ನೋಟಿಸ್ ಎಲ್ಲ ಕಳಿಸ್ಕೊಂಡಿದ್ದಾರೆ. ಮತ್ತು ನನ್ನ ಇದನ್ನೆಲ್ಲ ತಗೊಂಡೋಗಿ ಕಲ್ಕತ್ತಾಗೆ ಹಾಕಿದ್ದಾರೆ ಸರ್. ನನ್ನ ಇದನ್ನು ಕೇಸು ನಾನು ಈ ಬಡವನ ಕಲ್ಕತ್ತಾಗೆ ಹೋಗಿ ಜೀವನ ಕೋರ್ಟ್ಗೆ ಹೋಗೋಕ್ಕಾಗಿದ್ದ. ಹಂಗಾಗಿ ನನ್ನ ಮನೆ ಬಿಟ್ಕೊಡೋ ಪರಿಸ್ಥಿತಿ ಬಂದು ಬಿಟ್ಕೊಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕಲ್ಕತ್ತಾದಿಂದ ನನಗೆ ನೋಟಿಸ್ ಬರೋಂಥ ಅವಶ್ಯಕತೆ ಇರಲಿಲ್ಲ. ಮನೆ ಬಿಡೋ ಕಾರಣ ಅಂದರೆ ಕಲ್ಕತ್ತಾದಿಂದ ಬಿಟ್ಟಿದ್ದಾರೆ. ಹಂಗೆ ಬಿಟ್ಟಿದ್ದಾರೆ. ನಾನು ಬಂದು ಸುಮಾರು ಜನ ಬಂದು ಕೇಳ್ಕೊಂಡ್ರು. ತುಂಬ ಕೈ ಮುಗಿದು ಕಾಲು ಮುಗಿದ ಕೇಳ್ಕೊಂಡೆ. ನೋಡಿ, ಅದೇ ಫೀಲಿಂಗಲ್ಲಿ ಗಾಡೀಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಬೇರೆ ಆಗ್ಬಿಟ್ಟಿದೆ, ಆಪ್ರೇಷನ್ ಆಗಿದೆ. ಅದಕ್ಕೆ ನಂತರ ಬೇಕಾದ್ರೆ ಡಾಕ್ಟರ್ ಇದೆ ಸರ್. ಈಗ ಜೀವನ ಮಾಡಿದ್ರೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಹಂಗಾಗಿ ನೋಡಿ, ನನ್ನ ಮಕ್ಕಳು ಓದ್ತಾ ಇದೆ. ಹಂಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇದಕ್ಕೆ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಂತ. ರಾಜೇಶ್ ಅವ್ರ ಮಿಸ್ಸಸ್ಸು ನನಗೆ ಮಗಳು ನೀರಕ್ಕಾಗಿದೆ. ನನಗೆ ಇವಾಗ ಇರೋಕೆ ಮನೆ ಇಲ್ಲ ಸರ್. ಮನೆಗಳಿಗೆ ಇಲ್ಲೇ ಅಡುಗೆ ಮಾಡೋಕೆ ಇಲ್ಲೇ ಮನಿಕತ್ತಾ ಇದ್ದೀನಿ. ಇವಾಗ ಸ್ನಾನ ಮಾಡೋಕ್ಕೂ ಜಾಗ ಇಲ್ಲ ಸರ್. ನನಗೆ ಆ ಥರ ಪರಿಸ್ಥಿತಿ ಅಂದ್ಬಿಟ್ಟದ. ಇವಾಗ ನಮ್ಮ ಮನೆಯವ್ರು ಆಕ್ಸಿಡೆಂಟ್ ಬೇರೆ ಆಗ್ಬಿಟ್ಟಿದೆ. ಅದರಿಂದ ಈಗ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಸರ್. ಇವಾಗ ಊಟಕ್ಕೂ ತೊಂದರೆ, ಮತ್ತು ಎಲ್ಲೂ ಹೋಗಲ್ಲ ಸರ್ ನಾನು. ಮತ್ತು ಇವಾಗ 3 ಮಕ್ಕಳಿದೆ ಸರ್. ಇವಾಗ ಓದ್ಸೋಕ್ಕೆ ಫುಲ್ಲು ಎಜುಕೇಷನ್ ಕೊಡ್ಸೋಕ್ಕೆ ಆಯ್ತಾ ಇಲ್ವಲ್ಲ ಸರ್. ಇವಾಗ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಯಾರು ಮಾಡಿ ಒಂದು ಮನೆ ಮಾತ್ರ ಅವಕಾಶ ಮಾಡಿಕೊಡಿದ್ದಾರೆ. ಇರೋಕ್ಕೆ ಜಾಗನೇ ಇಲ್ಲ ಸರ್. ಎಲ್ಲೂ ನಮ್ಮ ಮನೆಯವರಿಗೆ ಊಟಕ್ಕೆ ಇದೆಯವರಿಲ್ಲ, ಇನ್ನೆಲ್ಲೂ ಹೋಗಲ್ಲ ಸರ್ ಅವರು. ನಾನು ಮತ್ತೆ ಮನೇಲಿ 3 ಮಕ್ಕಳು ನೋಡ್ಕೊಂಡು ನಾನು ಮನೇಲಿರೋದು ಸರ್.